ದಾಂಡೇಲಿಯ ಜನತಾ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿ ಅಮೃತ್ ಬಿ ರಾಮರಥ್ ಅಧಿಕಾರ ಸ್ವೀಕಾರ. ದಾಂಡೇಲಿ ನಗರದ ಜನತಾ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿ ಶಿರಾಲಿಯ ಜನತಾ ವಿದ್ಯಾಲಯ PU ಕಾಲೇಜಿನಿಂದ ವರ್ಗಾವಣೆಗೊಂಡು ಬಂದ ಅಮೃತ್ ಬಿ ರಾಮರಥ್ ಅವರು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಮೂಲತಃ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ನಿವಾಸಿಯಾಗಿರುವ ಅಮೃತ್ ಬಿ ರಾಮರಥ್ ಅವರು 1996ರಲ್ಲಿ ದಾಂಡೇಲಿಯ ಜನತಾ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿ ನಿಯೋಜಿತರಾಗಿ ಅಲ್ಲಿಂದ 2003ರವರೆಗೆ ಸೇವೆಯನ್ನು ಸಲ್ಲಿಸಿದ್ದರು. ಆನಂತರ ಪ್ರಾಚಾರ್ಯರಾಗಿ ಪದೋನ್ನತಿಗೊಂಡು ಶಿರಾಲಿಯ ಜನತಾ ವಿದ್ಯಾಲಯ PU ಕಾಲೇಜಿಗೆ ವರ್ಗಾವಣೆಗೊಂಡು 2003ರಿಂದ 2024ರವರೆಗೆ ಒಟ್ಟು 21 ವರ್ಷಗಳ ಕಾಲ ಅಲ್ಲಿ ಸೇವೆಯನ್ನು ಸಲ್ಲಿಸಿ ಇದೀಗ ದಾಂಡೇಲಿಯ ಜನತಾ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿ ವರ್ಗಾವಣೆಗೊಂಡು ಬಂದಿದ್ದಾರೆ. MS ಇಟಗಿಯವರ ರಾಜೀನಾಮೆಯಿಂದ ತೆರವಾಗಿದ್ದ ಪ್ರಾಚಾರ್ಯ ಹುದ್ದೆಯಲ್ಲಿ ಕೆಲ ತಿಂಗಳವರೆಗೆ ಹಿರಿಯ ಉಪನ್ಯಾಸಕರಾದ ಉಪೇಂದ್ರ ಗೋರ್ಪಡೆಯವರು ಪ್ರಭಾರಿ ಪ್ರಾಚಾರ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದರು. ಇದೀಗ ಪೂರ್ಣಕಾಲಿಕ ಪ್ರಾಚಾರ್ಯರಾಗಿ ಅಮೃತ್ ಬಿ ರಾಮರಥ್ ಅವರು ಅಧಿಕಾರವನ್ನು ಸ್ವೀಕರಿಸಿಕೊಂಡಿದ್ದಾರೆ.